Good morning, students. In this session, I would like to talk on embryology of silkworm Bombyx mori. Embryology is nothing but a branch of animal biology that deals the prenatal development of gametes. Prenatal development of gametes, that is nothing but the sex cells, sperm and egg, then fertilization and development of embryo and fetuses. So this is nothing but the embryology. Embryogenesis means synthesis, production of embryo. See, embryogenesis is the developmental process that usually begins once the egg has been fertilized. So, immediately after fertilization, embryogenesis takes place. It starts, then it ends at the time of hatching, that is till it carries. What are the objectives to study the embryology of silkworm Bombyx mori? First objective is to identify suitable stage for refrigeration. See, we are preparing lax together, the silkworm eggs lax together, but we have to maintain till the rearer's indent for brushing. So, ರೈತರು ಅದನ್ನ ಬ್ರಷ್ ಮಾಡಲಿಕ್ಕೆ ಪರ್ಚೇಸ್ ಮಾಡೋ ತನಕ ಸಿಲ್ಕ್ವರ್ಮ್ ಎಗ್ಸ್ ಅನ್ನ ಎಂಬ್ರಿಯೋ ಡೆವಲಪ್ಮೆಂಟ್ ಆಗದ ರೀತಿಯಲ್ಲಿ, ಸ್ಲೋ ಆಗೋ ರೀತಿಯಲ್ಲಿ ರೆಫ್ರಿಜರೇಷನ್ ನಲ್ಲಿ ಇಡಬೇಕಾಗತ್ತೆ, ಫ್ರಿಡ್ಜ್ ಅಲ್ಲಿ ಇಡಬೇಕಾಗತ್ತೆ. ಸೊ ಟು ಐಡೆಂಟಿಫೈ ಸೂಟಬಲ್ ಸ್ಟೇಜ್ ಫಾರ್ ರೆಫ್ರಿಜರೇಷನ್ ಅಂದ್ರೆ ಈ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲಿ, ಅಂದ್ರೆ ಇಟ್ ಮೇ ಟೇಕ್ಸ್ ಅಬೌಟ್ 10 days ಡ್ಯೂರಿಂಗ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್. ಈ 10 ದಿವಸದಲ್ಲಿ ಯಾವ ದಿವಸ ನಾವು ರೆಫ್ರಿಜರೇಷನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಎಂಬ್ರಿಯಾಲಜಿನ ಓದಬೇಕು. ದಟ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್. Second one, to know about initiation, continuation and termination of diapause. You know the meaning of diapause. Diapause is nothing but the developmental pause. Embryo halts at some point of embryogenesis. So, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಂಬ್ರಿಯೋಜೆನಿಸಿಸ್ ಆಗ್ಬೇಕಾದ್ರೆ ಎಂಬ್ರಿಯೋ ಅದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಪಾಸ್ ಆಗುತ್ತೆ. ಸೊ ಈ ಪಾಸ್ ಆಗ್ತಕ್ಕಂಥದ್ದನ್ನ, ಎಂಬ್ರಿಯೋ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಪಾಸ್ ಆಗೋದನ್ನ ಹೇಗೆ ಇನಿಷಿಯೇಟ್ ಮಾಡಬೇಕು, ಅಂದ್ರೆ ನಾವು ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಕಂಟಿನ್ಯೂ ಮಾಡಬೇಕು, ಹಾಗೆ ಹೇಗೆ ಟರ್ಮಿನೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಎಂಬ್ರಿಯಾಲಜಿನ ಓದಬೇಕು. ಸೊ ಎಂಬ್ರಿಯಾಲಜಿನ ಯಾಕೆ ಓದಬೇಕು ಅಂದ್ರೆ ದೇರ್ ಆರ್ 2 objectives. First one is to identify suitable stage for refrigeration. Silkworm egg ಅಲ್ಲಿ ಯಾವ ಸ್ಟೇಜ್ is ideal for the refrigeration. Number 1. Number 2, to know about the initiation. ಹೇಗೆ ಇನಿಷಿಯೇಟ್ ಆಗುತ್ತೆ, ಹೇಗೆ ನಾವು ಇನಿಷಿಯೇಟ್ ಮಾಡಬೇಕು, ದೆನ್ ಹೇಗೆ ಕಂಟಿನ್ಯೂ ಮಾಡಬೇಕು, ಹಾಗೆ ಹೇಗೆ ಟರ್ಮಿನೇಟ್ ಮಾಡಬೇಕು, ಡಯಾಪಾಸ್ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಈ ಎಂಬ್ರಿಯಾಲಜಿನ ಓದಬೇಕು. ಓಕೆ, ಫಸ್ಟ್ ನಾವು ಸಿಲ್ಕ್ವರ್ಮ್ ಎಗ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. See, the silkworm egg is ovoid in shape. Here you can observe one opening, that is nothing but the micropyle at the anterior region ಅಥವಾ animal pole ಅಂತಾನೂ ಕರಿತೀವಿ. ಸೊ ಈ ರೀಜನ್ ಅಲ್ಲಿ ಒಂದು ಓಪನಿಂಗ್ ಇರುತ್ತೆ. Soon after entrance, this opening, this micropyle branches into 3 small canals. ಸೊ ಒಳಗಡೆ ಹೋಗ್ತಾ ಅದು 3 ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ. ದೆನ್ ದಿ ಸ್ಪರ್ಮ್ ಎಂಟರ್ಸ್ ಥ್ರೂ ದಿಸ್ ಮೈಕ್ರೋಪೈಲ್ ಓಪನಿಂಗ್ ಫಾರ್ ಫರ್ಟಿಲೈಸೇಷನ್. ಡ್ಯೂರಿಂಗ್ ಓವಿಪೊಸಿಷನ್, ಡ್ಯೂರಿಂಗ್ ಎಗ್ ಲೇಯಿಂಗ್, ದಿ ಸ್ಪರ್ಮ್ ಎಂಟರ್ಸ್ ಇನ್ ಟು ದಿ ಎಗ್ ಥ್ರೂ ದಿಸ್ ಓಪನಿಂಗ್. ನೆಕ್ಸ್ಟ್ ಇಸ್ ದಿ ಫನಲ್ ಶೇಪ್ಡ್ ರೆಸ್ಪಿರೇಟರಿ ಕೆನಾಲ್ಸ್. ಫನಲ್ ಶೇಪ್ಡ್ ರೆಸ್ಪಿರೇಟರಿ ಕೆನಾಲ್ಸ್ ಅಂದ್ರೆ ಆಲ್ಕೆ ಅಂತ ನಾವೇನು ಹೇಳ್ತೀವಲ್ಲ, ಹಾಗೆ ಫನಲ್ ಶೇಪ್ ನಲ್ಲಿ ಇರ್ತಕ್ಕಂತಹ ರೆಸ್ಪಿರೇಟರಿ ಕೆನಾಲ್ಸ್ ಓಪನಿಂಗ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಲಾರ್ಜ್ ನಂಬರ್ ಆಲ್ ಓವರ್ ದಿ ಎಂಟೈರ್ ಸರ್ಫೇಸ್ ಆಫ್ ದಿ ಸಿಲ್ಕ್ವರ್ಮ್ ಎಗ್ ಎಕ್ಸೆಪ್ಟ್ ಅಟ್ ದಿಸ್ ರೀಜನ್. ಬಿಕಾಸ್ ಇಲ್ಲಿ ಒಂದು ದೊಡ್ಡ ಓಪನಿಂಗ್ ಇರೋದ್ರಿಂದ ಈ ರೀಜನ್ ಬಿಟ್ಟು ಉಳಿದ ಎಲ್ಲ ಕಡೆ ಫನಲ್ ಶೇಪ್ ಇರ್ತಕ್ಕಂತಹ ರೆಸ್ಪಿರೇಟರಿ ಓಪನಿಂಗ್ಸ್ ಇರುತ್ತೆ. ಸೊ ಥ್ರೂ ದಿಸ್ ರೆಸ್ಪಿರೇಟರಿ ಓಪನಿಂಗ್ಸ್ gas exchange
takes place. Gas exchange means during embryogenesis, embryo needs large amount of oxygen. At the same time, carbon dioxide is released. So carbon dioxide ಒಳಗಡೆ ಬರುತ್ತೆ, ಹೊರಗಡೆ ಬರುತ್ತೆ, ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಆ ಪ್ರಾಸೆಸ್, ಆ ಮೂವ್ಮೆಂಟ್, ಆ ಟ್ರಾನ್ಸ್ಫರ್ ಆಗೋದು ಈ ರೆಸ್ಪಿರೇಟರಿ ಕೆನಾಲ್ ಮೂಲಕ. ಸೊ just below this chitinous egg covering, a thin vitelline membrane is found close. See, this is the vitelline membrane close to the inside of chorion. See, this chorion is the hard protective covering of the egg. Just below this chorion, there is a thin vitelline membrane. This vitelline membrane covers the protoplasm and the yolk. So whole embryo content ಏನಿದೆ ಎಲ್ಲವನ್ನೂ ಸಹ ಈ vitelline membrane ಕವರ್ ಮಾಡುತ್ತೆ. The yolk is not present throughout the egg uniformly. So entire egg ಒಳಗಡೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. But just below the vitelline membrane, a thin layer of cytoplasm does not contain yolk, and this portion is called as periplasm, which contains the egg nucleus. See, ಈ ರೀಜನ್ ನಲ್ಲಿ of course ಇಲ್ಲಿರ್ತಕ್ಕಂತಹ cytoplasm ಏನಿದೆ, it is present at the peripheral region of the egg. Hence it is called as periplasm. Periplasm ಅಂತ ಯಾಕೆ ಕರಿತೀವಿ ಅಂದ್ರೆ ಸೈಟೋಪ್ಲಾಸಮ್ ಪೆರಿಫೆರಲ್ ರೀಜನ್ ಇರೋದ್ರಿಂದ ಅದನ್ನ ಪೆರಿಪ್ಲಾಸಮ್ ಅಂತ ಕರಿತೀವಿ. ಬಟ್ ಅಟ್ ದಿಸ್ ಪಾಯಿಂಟ್ ಎಲ್ಲಿ ಅನಿಮಲ್ ಪೋಲ್ ಕಡೆಗೆ ಒಂದು ಕಪ್ ಶೇಪ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ದಟ್ ಕಂಟೈನ್ಸ್ ನ್ಯೂಕ್ಲಿಯಸ್, ಎಗ್ ನ್ಯೂಕ್ಲಿಯಸ್. ಸೊ ಈಗ ನಾವು ಫರ್ಟಿಲೈಸೇಷನ್ ಬರೋದಾದ್ರೆ, ವೆನ್ ಮೇಲ್ ಅಂಡ್ ಫೀಮೇಲ್ ಸಿಲ್ಕ್ ಮಾತ್ಸ್ ಕಾಪ್ಯುಲೇಟ್, ejaculation occurs and innumerable spermatozoa enters into bursa capillatrix in the female reproductive system in the form of a spermatophore. Spermatophore is nothing but the packet of sperms. So ಈ ಫಾರಂ ನಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರತಕ್ಕಂತಹ ಬರ್ಸಾ ಕಾಪಿಲಾಟ್ರಿಕ್ಸ್ ಅನ್ನೋ ಆರ್ಗನ್ ಗೆ ಈ ಸ್ಪರ್ಮೆಟೋಜೋವಾ ಟ್ರಾನ್ಸ್ಫರ್ ಆಗುತ್ತೆ ಡ್ಯೂರಿಂಗ್ ಇಜಾಕ್ಯುಲೇಷನ್. ದಿ ಸ್ಪರ್ಮೆಟೋಜೋವಾ emerge from the spermatophore. Spermatophore ಅಂದ್ರೆ ಈಗ ನಾನು ಹೇಳಿದಾಗ ಇಟ್ಸ್ ಎ ಪ್ಯಾಕೆಟ್. ಸೊ ಆ ಪ್ಯಾಕೆಟ್ ಇಂದ ಸ್ಪರ್ಮೆಟೋಜೋವಾ ಎಮರ್ಜ್ ಆಗುತ್ತೆ, ಈಚೆಗೆ ಬರುತ್ತೆ ಇನ್ ದಿ ಬರ್ಸಾ ಕಾಪಿಲಾಟ್ರಿಕ್ಸ್ and ultimately reach the spermatheca or seminal receptacle. So seminal receptacle ಗೆ ಅದು ರೀಚ್ ಆಗುತ್ತೆ. When the egg passed down the oviduct prior to laying, the spermatozoa moves from the spermatheca to the oviduct and enters the egg through the micropyle region. So during oviposition, during egg laying, the spermatozoa, individual spermatozoa moves from spermatheca. Spermathecaದಲ್ಲಿ ಹಾಲ್ಟ್ ಆಗಿದೆ ಅದು, ಅವು ಸ್ಪರ್ಮಥಿಕಾದಿಂದ ಓವಿಡಕ್ಟ್ ಎಂಟರ್ ಆಗುತ್ತೆ. ಅಲ್ಲಿ through the micropylar opening, the sperm enters into the egg for fertilization. More than one spermatozoa may enter the egg, but only one of them can fertilize the egg and rest degenerate and disappear. See, this is the diagram of female reproductive system. ಈ female reproductive system ನಲ್ಲಿ say sperm, this is ostium bursae. Actually this opening receives the male sex organ during mating, copulation. So this is bursa capillatrix. ಈ bursa capillatrix ಗೆ spermatophores ನ spermatozoa in the form of a spermatophore receive ಮಾಡ್ಕೊಳ್ಳುತ್ತೆ. But here the spermatozoa emerges, comes out of the spermatophore. ಆ ಪ್ಯಾಕೆಟ್ ಇಂದ ಈಚೆ ಬರುತ್ತೆ. Then it reaches to spermatheca. ಈ ಆರ್ಗನ್ ಗೆ ಬಂದು ಸೆಟ್ಲ್ ಆಗಿರುತ್ತೆ ಸ್ಪರ್ಮೆಟೋಜೋವಾ, ಇಂಡಿವಿಜುವಲ್ ಸ್ಪರ್ಮೆಟೋಜೋವಾ. ಡ್ಯೂರಿಂಗ್ ಎಗ್ ಲೇಯಿಂಗ್, ಸಿ ಹೀಗೆ ಎಗ್ ಬರ್ತಿದ್ದಾಗೇನೆ ಇಲ್ಲಿರ್ತಕ್ಕಂಥ ಸ್ಪರ್ಮಥಿಕಾದಲ್ಲಿರ್ತಕ್ಕಂಥ ಸ್ಪರ್ಮ್ ಒಳಗಡೆ ಎಂಟರ್ ಆಗುತ್ತೆ. ದೆನ್ ಓವಿಪೊಸಿಷನ್ ಕಂಟಿನ್ಯೂ ಆಗುತ್ತೆ. Okay, see, this is the fertilization. The spermatozoa entering the egg does not penetrate further, but waits until the maturation division of the egg nucleus are completed. Because sperm ಒಳಗಡೆ ಎಂಟರ್ ಆಗಿದ್ರು ಸಹ ಎಗ್ ನ್ಯೂಕ್ಲಿಯಸ್ ನಲ್ಲಿ ರಿಡಕ್ಷನ್ ಡಿವಿಷನ್ ಅಂತ ಹೇಳ್ತೀವಿ ಅಥವಾ ಮಿಯಾಸಿಸ್ ಅಂತ ನಾವೇನ್ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿರೋದಿಲ್ಲ. ಮೆಚುರೇಷನ್ ಡಿವಿಷನ್ ಕಂಪ್ಲೀಟ್ ಆಗಿರೋದಿಲ್ಲ.
ಹಾಗಾಗಿ ಈ ಸ್ಪರ್ಮ್ ಈ ಪಾಯಿಂಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ, ಇಲ್ಲಿ ಮಿಯಾಸಿಸ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಇಲ್ಲಿ ಸ್ಪರ್ಮ್ ಮತ್ತೆ ಎಗ್ ಎರಡೂ ಸಹ ತೋರಿಸಿದೀನಿ. ದಿಸ್ ದ ಜನರಲೈಸ್ಡ್ ಸ್ಟ್ರಕ್ಚರ್ ಆಫ್ ಎನ್ ಎಗ್ ಅಂಡ್ ಸ್ಪರ್ಮ್ ಎರಡೂ ತೋರಿಸಿದೆ. ಇಟ್ ಇಂಡಿಕೇಟ್ಸ್ ಸೈಜ್ ಎಷ್ಟು ಮಟ್ಟಿಗೆ ಸೈಜ್ ಡಿಫರೆನ್ಸ್ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಡ್ಯೂರಿಂಗ್ ದಿ ಇಂಟರ್ವಲ್ ಆಫ್ ಸ್ಪರ್ಮ್ ಇಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಇಟ್ ಶೆಡ್ಸ್ ಇಟ್ಸ್ ಟೈಲ್, ಬಿಕಾಸ್ ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೂವ್ಮೆಂಟ್. ಸೊ ಮೂವ್ ಆಗಿದೆ, ತನ್ನ ಏಮ್ ಅನ್ನ ತನ್ನ ಟಾರ್ಗೆಟ್ ನ ರೀಚ್ ಆಗಿದೆ. ಹಾಗಾಗಿ ನೌ ದೇರ್ ಇಸ್ ನೋ ನೀಡ್ ಆಫ್ ಸ್ಪರ್ಮ್ ಟೈಲ್. ಸೊ ಟೈಲ್ ಅನ್ನ ರಿಮೂವ್ ಮಾಡ್ಕೊಳ್ಳುತ್ತೆ. ದೆನ್ ದ ಸೆಂಟ್ರಲ್ ಬಾಡಿ ಆಫ್ ದ ಸ್ಪರ್ಮ್ ಡಿವೈಡ್ಸ್ ಇಂಟು ಟೂ. ಈ ಸ್ಪರ್ಮ್ ಬಾಡಿ ಏನಿದೆ ಇದು ಡಿವೈಡ್ ಆಗುತ್ತೆ, ಎರಡು ಪೋರ್ಷನ್ ಆಗುತ್ತೆ. ದಿ ಆಂಟೀರಿಯರ್ ಪಾರ್ಟ್ ಸ್ವೆಲ್ಸ್ ಇಂಟು ಸ್ಪೆರಿಕಲ್ ಬಾಡಿ. ದ ಮೇಲ್ ನ್ಯೂಕ್ಲಿಯಸ್ which contains the hereditary material or genetic material, DNA, chromosomes ಅಂತ ನಾವೇನು ಕರಿತೀವಿ ಅದಿರುತ್ತೆ. ಮುಂದ್ಗಡೆ ಹಿಂದ್ಗಡೆದು ಬೇಡದೇ ಇರ್ತಕ್ಕಂಥ ಕಂಟೆಂಟ್ಸ್ ಅಂದ್ರೆ ಫರ್ಟಿಲೈಸೇಷನ್ಗೆ ಬೇಡದೇ ಇರ್ತಕ್ಕಂಥ ಕಂಟೆಂಟ್ಸ್ ಏನಿದೆ ಅದು ಎಲಿಮಿನೇಟ್ ಆಗುತ್ತೆ. ಸೊ ಮಿಯಾಸಿಸ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಶನ್ ಆಫ್ 3 polar bodies and 1 functional egg nucleus. ಇಲ್ಲಿ ಮಿಯಾಸಿಸ್ ನಡೀತಾ ಇರುತ್ತೆ. ಮಿಯಾಸಿಸ್ ಕಂಪ್ಲೀಟ್ ಆದಾಗ 3 polar body, ಒಂದು ಆಕ್ಚುಯಲ್ ಎಗ್, ಅದನ್ನ ಇಲ್ಲಿ ನಾವು ಪ್ರೋ ನ್ಯೂಕ್ಲಿಯಸ್ ಅಂತ ಕರಿತೀವಿ, ವಿತ್ 28 ಕ್ರೋಮೋಸೋಮ್ಸ್ ಫಾರ್ಮೇಶನ್ ಆಗುತ್ತೆ. ನೌ ದಿ ಎಗ್ ಪ್ರೋನ್ಯೂಕ್ಲಿಯಸ್ ಅಂಡ್ ಮೇಲ್ ಪ್ರೋನ್ಯೂಕ್ಲಿಯಸ್, ಮೇಲ್ ಪ್ರೋನ್ಯೂಕ್ಲಿಯಸ್ ಮತ್ತೆ ಫಿಮೇಲ್ ಪ್ರೋನ್ಯೂಕ್ಲಿಯಸ್ ದೇ ಅಟ್ರಾಕ್ಟ್ ಈಚ್ ಅದರ್, ಎರಡು ಸಹ ಒಂದಕ್ಕೊಂದಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ದಿ ಸ್ಪರ್ಮ್ ನ್ಯೂಕ್ಲಿಯಸ್ ವಿಚ್ ಆಲ್ಸೋ ಕಂಟೈನ್ಸ್ 28 chromosomes and fertilization takes place by fusion of forming the zygote. So zygote formation ಆಗುತ್ತೆ. 28 chromosome in the egg nucleus, 28 chromosome in the sperm nucleus, ಎರಡು ಕಂಬೈನ್ ಆದಾಗ ಆ ಒರಿಜಿನಲ್ ಕ್ರೋಮೋಸೋಮ್ ನಂಬರ್ ಏನಿದೆ 56 ಒರಿಜಿನಲ್ ಕ್ರೋಮೋಸೋಮ್ ರೆಸ್ಟೋರ್ ಆಗುತ್ತೆ. ಎಲ್ಲೇ ಫರ್ಟಿಲೈಸೇಷನ್ ಆಗ್ತಿದ್ದಾಗನೆ. ಸಿ ದಿಸ್ ಚಾರ್ಟ್, ದಿಸ್ ಸ್ಲೈಡ್ shows the complete silkworm embryogenesis right after fertilization till ಹ್ಯಾಚಿಂಗ್. ಇಲ್ಲಿಂದ ಇಲ್ಲಿವರೆಗೂ ಸಹ ಹೆಚ್ಚು ಕಡಿಮೆ 3 ಸಬ್ ಸ್ಟೇಜಸ್ ಆಗಿ ತೋರಿಸಿದ್ದಾರೆ. ಬಟ್ ಸಮ್ ಆರ್ ಸ್ಕಿಪ್ಡ್ ಬಿಕಾಸ್ ದೇರ್ ಇಸ್ ನೋ ಮಚ್ ಡಿಫರೆನ್ಸ್. ಇಲ್ಲಿ ನೀವು ಗಮನಿಸಬಹುದು 7 ಆದ್ಮೇಲೆ 17 ಇದೆ. ಸೊ 10 ಸಬ್ ಸ್ಟೇಜಸ್ ಆರ್ ಎಲಿಮಿನೇಟೆಡ್ ಬಿಕಾಸ್ ದೇರ್ ಇಸ್ ನೋ ನೀಡ್, ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಫ್ರಮ್ ಸ್ಟೇಜ್ 8 to stage 9, stage 9 to 10 and so on. This is the overall silkworm embryogenesis. Let us discuss one by one in detail. See, immediately after fertilization, the zygote undergoes superficial cleavage. That is nothing but the division of the nucleus. ಆ ಯೂನಿಸೆಲ್ಯುಲರ್ zygote formation ಆಗಿದೆಯಲ್ಲ ಅದು ಡಿವಿಷನ್ ಆಗಲಿಕ್ಕೆ ಶುರು ಆಗುತ್ತೆ. It divides mitotically to form many nuclei which become enveloped in a star-like mass of protoplasm. So ಪ್ರತಿಯೊಂದು ಸಹ ನ್ಯೂಕ್ಲಿಯಸ್ ಸ್ಟಾರ್ ಲೈಕ್ ಪ್ರೋಟೋಪ್ಲಾಸಮ್ ಜೊತೆ ಎನ್ವೆಲಪ್ ಆಗುತ್ತೆ. Many of the cleavage nuclei migrate towards the peripheral region of the egg and merge in the periplasm, forming a band of cells called blastoderm. ಈ ಪಿಕ್ಚರ್ ನಲ್ಲಿ ನೋಡ್ತಾ ಇದ್ದೀರಿ, 1 cell becomes 2, 2 becomes 4, 4 becomes 8 and so on. So lately these nuclei are migrate towards the peripheral region. ಗಮನಿಸ್ತಾ ಇದ್ದೀರಿ, ಪೆರಿಫೆರಲ್ ರೀಜನ್ ಗೆ ಮೈಗ್ರೇಟ್ ಆಗುತ್ತೆ. ಸೊ ಎಲ್ಲೂ ಸಹ ಫಾರ್ಮ್ ಮಾಡಿಕೊಂಡು ಒಂದು ಲೇಯರ್, ಒಂದು ಶೀಟ್ ರೀತಿ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ದಿ ಬ್ಲಾಸ್ಟೋಡರ್ಮ್. 3 ಮಾರ್ಕ್ ಕ್ವಶನ್. ವಾಟ್ ಈಸ್ ಬ್ಲಾಸ್ಟೋಡರ್ಮ್? ಬ್ಲಾಸ್ಟೋಡರ್ಮ್ ಫಾರ್ಮೇಶನ್ ಹೇಳಿ ಅಂತ ಬೇಕಾದ್ರೂ ಕೇಳಬಹುದು. ಬ್ಲಾಸ್ಟೋಡರ್ಮ್ ಬಗ್ಗೆ ಶಾರ್ಟ್ ನೋಟ್ಸ್ ಬರೀರಿ ಅಂತಂದ್ರೆ ಬೇಕಾದ್ರೆ ಕೇಳಬಹುದು. ಸಮ್ ಆಫ್ ದ ಕ್ಲೀವೇಜ್ ನ್ಯೂಕ್ಲೈ ಡೂ ನಾಟ್ ಮೂವ್ ಟು ದ ಪೆರಿಫೆರಲ್ ರೀಜನ್. ಸೊ ಒಂದಷ್ಟು ಸೆಲ್ಸ್ ಇಲ್ಲಿ ಗಮನಿಸ್ತಾ ಇದೆ, ಸೆಂಟ್ರಲ್ ಇರ್ತಕ್ಕಂಥ ಒಂದಷ್ಟು ನ್ಯೂಕ್ಲಿಯೈ they will not migrate towards the peripheral region. They will not become the part of the blastoderm layer. Simply they stay in the central portion of the egg and form yolk cells or vitellophages. So ಯಾವ ಇಲ್ಲಿ ಸೆಂಟ್ರಲ್ ಉಳ್ಕೋತವೆ, ಬ್ಲಾಸ್ಟೋಡರ್ಮ್ ಫಾರ್ಮೇಶನ್ ಗೆ ಪೆರಿಫೆರಲ್ ರೀಜನ್ ಮೂವ್ ಆಗೋದಿಲ್ವೋ ಅಂತದನ್ನ ಯೋಕ್ ಸೆಲ್ಸ್ ಅಥವಾ ವೈಟಲೋಫೇಜಸ್ ಅಂತ ಕರಿತೀವಿ. ಇದರ ಕೆಲಸ ಏನಪ್ಪಾ ಅಂತ ಅಂದ್ರೆ their function is to supply nourishment to the developing blastoderm cells. Next step, germ band formation. So ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ blastoderm formation. Second stage, germ band formation. Part of the cells forming the blastoderm on one side of the egg divide actively and close up together
to form ventral plate. ಇಲ್ಲಿ ಗಮನಿಸ್ತಾ ಇದ್ದೀರಿ. See, this is blastoderm layer. ಇದರಲ್ಲೇನೆ ನಾರ್ಮಲಿ ventral side ನಲ್ಲಿ the cells become more active. ಸೊ ಏನ್ ಮಾಡುತ್ತವೆ, ಆಕ್ಟಿವ್ ಆಗಿ ಡಿವೈಡ್ ಆಗುತ್ತೆ, ಕ್ಲೋಸ್ ಅಪ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಥಿಕ್ ವೆನ್ ಕಂಪೇರ್ಡ್ ಟು ದಿ ರಿಮೈನಿಂಗ್ ಪೋರ್ಷನ್. ಗಮನಿಸ್ತಾ ಇದ್ದೀರಿ. ಸಿ, ಇಲ್ಲಿ ಯೂನಿಫಾರ್ಮ್ ಥಿಕ್ನೆಸ್ ಇತ್ತು, ಇಲ್ಲಿ ವೆಂಟ್ರಲ್ ಪ್ಲೇಟ್ ಫಾರ್ಮೇಶನ್ ಆಗಬೇಕಾದ್ರೆ ವೆಂಟ್ರಲ್ ಲೀಜನ್ ಮಾತ್ರ ಅದು ಥಿಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ವೆಂಟ್ರಲ್ ಪ್ಲೇಟ್ ಫಾರ್ಮ್ ಆಗುತ್ತೆ, ವಿಚ್ ಬಿಕಮ್ ಫರ್ದರ್ ಡಿಸ್ಟಿಂಗ್ವಿಶ್ಡ್ ಆಸ್ ಜರ್ಮ್ ಬ್ಯಾಂಡ್ ಆಸ್ ದ ವೆಂಟ್ರಲ್ ಪ್ಲೇಟ್ ಬಿಕಮ್ಸ್ ಥಿಕ್. ಸೊ ಥಿಕ್ ಆಗ್ತಾ ಆಗ್ತಾ ಅದನ್ನ ಜರ್ಮ್ ಬ್ಯಾಂಡ್ ಅಂತ ಕರೀತೀವಿ. The germ band then develops gradually into guitar shape. Guitar shape anta andre eradu kade both the ends are enlarged. So both the ends become enlarged. The top end enlargement is called protocephalic lobe. Protocephalic andre head anta artha. So head kade irtakanta ಒಂದು lobe, and the tail end expansion is called the caudal lobe. So tail kadege balada kadege ಏನಿದೆ ಅದನ್ನ caudal lobe ಅಂತ ಕರೀತೀವಿ. The germ band gradually begins to sink inside while the membranous blastoderm grows from all sides, forming a fold to cover the whole surface of the sinking germ band. ಈ germ band ಏನಿದೆ, ಸೊ ಸಿಂಕ್ ಆಗಲಿಕ್ಕೆ ಮುಳುಗಲಿಕ್ಕೆ ಶುರು ಆಗುತ್ತೆ. ಮುಳುಗಲಿಕ್ಕೆ ಶುರು ಆಗಿದೆ. ಅಟ್ ದ ಸೇಮ್ ಟೈಮ್ ಈ ಎರಡೂ ಕಡೆನಲ್ಲಿ ಸುತ್ತಲೂ ಅಲ್ಲಿ ಗ್ರೋತ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ಪಿಕ್ಚರ್ ಬರೆದಿದ್ದೀನಿ ನೋಡಿ. ಸಿ, ದಿಸ್ ಇಸ್ ದ germ band. ಈ ಜರ್ಮ್ ಬ್ಯಾಂಡ್ ಇಲ್ಲಿ ಸಿಂಕ್ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಎರಡೂ ಕಡೆಯಿಂದ ಬೆಳೀತಾ ಇದೆ. ಈ ಪಿಕ್ಚರ್ ನಲ್ಲಿ ಅದು ಜಾಯಿನ್ ಆಗಿದೆ, ಕಂಪ್ಲೀಟ್ ಸೆಪರೇಟ್. ಅದು ಜರ್ಮ್ ಬ್ಯಾಂಡ್ ಕಂಪ್ಲೀಟ್ ಆಗಿ ಸಿಂಕ್ ಆಗೋಗಿದೆ. ಅದರ ಮೇಲೆ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ. ಸಿ, ದಿಸ್ ಔಟರ್ ಮೋಸ್ಟ್ ಲೇಯರ್ ಈಸ್ ನಥಿಂಗ್ ಬಟ್ ದಿ ಸ್ಯಾರೋಸಾ ಲೇಯರ್. ಓಕೆ, ಸೊ ಆಮ್ನಿಯಾನ್. ಸೊ ಅಲ್ಲಿ ಒಳಗಡೆ ಲೇಯರ್ ಏನಿದೆ, ಇಲ್ಲಿ ಮುಳುಗದಾಗ ಏನಾಯ್ತು, ಅಲ್ಲಿ ಎರಡು ಲೇಯರ್ ಫಾರ್ಮೇಶನ್ ಆಗುತ್ತೆ. ಎರಡು ಲೇಯರ್ ಫಾರ್ಮೇಶನ್ ಆಯ್ತು. ಸೊ gradual ಆಗಿ ಸಿಂಕ್ ಆಗುತ್ತೆ. There are two layers, continues to grow until the layers reach the center of the germ band. The outer layer forms the serosa, which cover the entire surface of the egg, and inner membrane, the amnion, which covers the ventral side of the germ band. Now, formation of three different layers, that is endoderm, mesoderm, and ectoderm formation. Along the mid portion of the germ band, see, this whole thing is a germ band. Along the mid portion of the germ band, on the upper side andre ventral side kadege, a long narrow depression called primitive groove or primitive streak or median plate is formed. So ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಉದ್ದಕ್ಕೆ ಒಂದು median plate formation ಆಗುತ್ತೆ. Below the primitive groove, a new group of spherical cells which develop ultimately gives rise to the mesoderm. So mesoderm formation ಈ primitive groove ನಲ್ಲಿ ಇರತಕ್ಕಂತಹ ಹೊಸ ಟೈಪ್ spherical cells develop ಆಗುತ್ತೆ, mesoderm. The ectoderm is the lower layer from which the mesoderm is formed. Ectoderm, mesoderm, and endoderm. The sum of the median plate cells penetrate deep into the embryo and differentiate to form the endoderm cells later on. In case of non-hibernating eggs, non-hibernating eggs anta andre multivoltine eggs, the development of the egg proceeds and is completed in about 10 days. So ಎಲ್ಲೂ ಸಹ embryonic diapause ಆಗಲಿ, embryonic halt ಆಗಲಿ, ಡೆವಲಪ್ಮೆಂಟ್ halt ಆಗಲಿ ಏನಿರೋದಿಲ್ಲ. ಸೊ ಕಂಟಿನ್ಯೂ ಆಗ್ತಾ ಇರುತ್ತೆ ಇಲ್ಲಿಂದ ಮುಂದಕ್ಕೆ. on 10th day hatch ಆಗುತ್ತೆ, if you are maintaining standard atmospheric conditions like temperature and humidity. But in case of diapause eggs ಏನಾಗುತ್ತೆ ಅಂದ್ರೆ, as the primitive groove deepens and the opening is covered by its lips, it gradually becomes a tube and a small aperture, the blastopore appears in the egg. Blastopore ಒಂದು opening open ಆಗುತ್ತೆ, formation ಆಗುತ್ತೆ, appear ಆಗುತ್ತೆ head region ಅಲ್ಲಿ. In case of hibernating eggs or diapause eggs, the embryo rests around this stage without much further change. So ಯಾವುದೇ ರೀತಿಯಾದಂತಹ ಹೆಚ್ಚಿನ ಬದಲಾವಣೆ ಆಗದೇನೆ ಈ ಸ್ಟೇಜ್ ಬರ್ತಿದ್ದಾಗೇನೆ ಎಂಬ್ರಿಯೋ ಡಯಾಪಾಸ್ ಎಂಟರ್ ಆಗುತ್ತೆ. ಸೊ ಡಯಾಪಾಸ್ಗೆ ಎಂಟರ್ ಆದಾಗ ದೇರ್ ಇಸ್ ಎ ಮಿನಿಮಮ್ ಆಕ್ಟಿವಿಟಿ, ಮಿನಿಮಮ್ ಕ್ವಾಂಟಿಟಿ ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ಕೊಳ್ತಾ ಇರುತ್ತೆ, ಬಿಕಾಸ್ ಲಿವಿಂಗ್ ಸೆಲ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ. ಅದರ್ವೈಸ್ ದೇರ್ ಇಸ್ ನೋ ಮಚ್ ಡೆವಲಪ್ಮೆಂಟ್. However,
ದಿ ಬ್ಲಾಸ್ಟೋಪೋರ್ ಈಗ ತಾನೇ ಹೇಳಿದ್ವಲ್ಲ ಒಂದು ಸ್ಮಾಲ್ ಅಪರ್ಚರ್ ಓಪನಿಂಗ್ ಫಾರ್ಮೇಶನ್ ಆಗುತ್ತೆ ಅಂತ. ಇಟ್ ಈಸ್ ಕ್ಲೋಸ್ಡ್ ಡ್ಯೂರಿಂಗ್ ಡಯಾಪಾಸ್ ಪೀರಿಯಡ್ ಅಷ್ಟೇ. ಅದು ಡಯಾಪಾಸ್ ಪೀರಿಯಡ್ ಎಷ್ಟಾದ್ರೂ ಇರ್ಬೋದು, 3 ತಿಂಗಳು 6 ತಿಂಗಳು 10 ತಿಂಗಳು ಎಷ್ಟು ಬೇಕಾದ್ರೂ ಇರ್ಬೋದು. ಡ್ಯೂರಿಂಗ್ ದಟ್ ಪೀರಿಯಡ್ ಬ್ಲಾಸ್ಟೋಪೋರ್ is closed during the diapause period time. During the maximum length period, the segmentation of the body gradually become pronounced. ಸೊ ಆ ಎಗ್ ಸರ್ಕಂಫರೆನ್ಸ್ ಅನ್ನು ಗಮನಿಸೋದಾದ್ರೆ ಈ ಸ್ಟೇಜ್ ಬರ್ತಿದ್ದಾಗೇನೆ ಮ್ಯಾಕ್ಸಿಮಮ್ ಲೆಂತ್ ಪೀರಿಯಡ್ಗೆ ಇಲ್ಲಿ ಸೆಗ್ಮೆಂಟೇಷನ್ ಆಫ್ ದ ಬಾಡಿ ಗ್ರಾಜುವಲಿ ಬಿಕಮ್ಸ್ ಪ್ರಾಮಿನೆಂಟ್ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಬಾಡಿ ಸೆಗ್ಮೆಂಟ್ಸ್ ಅಲ್ಲಿ ತನಕನು ಯಾವುದೇ ರೀತಿಯಾದಂತಹ ಬಾಡಿ ಸೆಗ್ಮೆಂಟ್ಸ್ ಅಬ್ಡೋಮನ್. After being released from cold storage, the embryo grows in thickness and gradually becomes shorter and shorter. See, longest embryo stage is ideal for refrigeration. ಇದಾದ ನಂತರ ಮುಂದೆ ಡೆವಲಪ್ಮೆಂಟ್ ಏನಂತಂದ್ರೆ embryo becomes thick ಆಗಲಿಕ್ಕೆ ಶುರು ಆಗುತ್ತೆ. It becomes shorter and shorter. At this stage, the body segmentation become more prominent with the segmental appendages distinctly developed. At the head end, 4 pairs of appendages develop, which ultimately become antennae, mandibles, maxillae, and labium, and the 3 pairs of thoracic appendages, thoracic legs. From the head to tail end, the ectoderm further grows inward to form tubes, which ultimately become fore and hind guts. The midgut is formed from the endoderm. This is the digestive system. Digestive system really formation ಆಗುತ್ತೆ. At about this stage, the embryo increases in thickness, and a line of depression on the ventral ectoderm is formed. The embryo becomes reduced in length and increased in width as the colon sacs appear with the development of the mesoderm. The neural furrow occurs along the central line of ectoderm, and the neural ridges rise along both sides of the neural furrow. In addition to the 7 pairs of appendages of the head and thorax, 11 pairs of appendages develop on abdominal segments. Of course, only the 3rd to 6th and 11th abdominal segment develop and other degenerate and disappear. So abdominally ಎಲ್ಲಾ ಸೆಗ್ಮೆಂಟ್ಸ್ 11 ಸೆಗ್ಮೆಂಟ್ಸ್ ಇದೆ ಅಂತ ಅಂದ್ರೆ 11 ಸೆಗ್ಮೆಂಟ್ಸ್ ಅಲ್ಲೂ ಅಪೆಂಡೇಜಸ್ ಇರುತ್ತೆ. ಬಟ್ 3rd, 4th, 5th and 6th and ಲಾಸ್ಟ್ ಅಂತ ಅಂದ್ರೆ ಲಾಸ್ಟ್ 3 segments are fused together. ಲಾಸ್ಟ್ 3 segments are fused together. ಸೊ ಹಾಗಾಗಿ ಅಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ. The anterior segments of the embryo fuse together and form the head. Thoracic appendages develop and become 3 segmented legs. These are the 2 legs. These are the true legs. It is used to hold the mulberry leaf during feeding, not for walking. The last 3 segments of abdomen fuse together so that the abdomen has only 9 segments. ಹೊರಗಡೆಯಿಂದ ನೋಡಿದಾಗ only 9 segments ಕಾಣ್ತಾ ಇರುತ್ತೆ because last 3 are fused together. The embryo now starts to move around as it seeks its correct position in the egg. See, within the egg, it is in a supine position. Supine position means ಅಂಗಾತ ಮಲಗೋದು ಅಂತೀವಲ್ಲ, ಹಾಗೆ the abdomen faces the outside. But ಈ ಟೈಮ್ ಬರ್ತಿದ್ದಾಗೇನೆ on 5th day, the embryo starts to move around as it seeks its correct position in the further development. Further development ಗೆ ಬೇಕಾದಂತ ಒಂದು ಕರೆಕ್ಟ್ ಆಂಗಲ್ ಗೆ ಕರೆಕ್ಟ್ ಪೊಸಿಷನ್ ಗೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಂಗಾತ ಮಲಗಿರೋದು ಅಬ್ಡೋಮನ್, ಅಂಗಾತ ಅಂದಾಗ ಅಬ್ಡೋಮನ್ ಹೊರಗಡೆ ಫೇಸ್ ಆಗಿರುತ್ತೆ, ನಾವು ಒಳಗಡೆಗೆ ಫೇಸ್ ಆಗುತ್ತೆ. ಸೊ ಈ ಸ್ಟೇಜ್ ಅನ್ನೇ ಬ್ಲಾಸ್ಟೋಕೈನೆಸಿಸ್, ಇನ್ವಲ್ಯೂಷನ್ ಆರ್ ರೆವಲ್ಯೂಷನ್ ಆಫ್ ದ ಎಂಬ್ರಿಯೋ ಅಂತ ಕರೀತಾರೆ. ಸಾಮಾನ್ಯವಾಗಿ ದಿಸ್ ಕ್ವಶನ್ ಮೇ ಅಪಿಯರ್ ಫಾರ್ ಶಾರ್ಟ್ ನೋಟ್ಸ್. 3 marks ಅಥವಾ 5 marks ಕೇಳಬಹುದು. ವಾಟ್ ಈಸ್ ಬ್ಲಾಸ್ಟೋಕೈನೆಸಿಸ್? ಆರ್ ರೈಟ್ ಎ ಶಾರ್ಟ್ ನೋಟ್ಸ್ ಆನ್ blastokinesis or involution or revolution of the embryo. After blastokinesis, the embryo continues to develop and the rest of the organs from the ectoderm and mesoderm are formed. The skin, antennae, mouth, thoracic legs, abdominal legs, cell glands, Malpighian tubules, nervous system, endoskeleton in the head, ocelli, fore and hind guts, and the external sexual organs, muscles, dorsal vessel, blood cells, subesophageal ganglia, and fat body are formed from the mesoderm. The midgut is formed from the endoderm. Bristles means rough hairs grow on the body surface, and then dark pigmentation occurs in the region of the mouth and head. When the head pigment first appear, it can be seen through the eggshell as a blue spot, and this stage is called the eye spot stage.
So, on 8th day, the melanin pigment develops on the head region. It appears as a spot, eye spot through the semi-transparent cornea. Hence, it is called as eye spot stage. On the following day, that is on 9th day, the whole embryo turns black due to the development of body pigments. Melanin continues from head in the, actually it starts in the mouth region. On 8th day, whole head becomes black. On 9th day, whole silkworm embryo becomes black. But through the semi-transparent cornea, it appears as a blue color. Instead of black, it appears as a blue color. Hence, it is called as blue egg stage. Following the blue egg stage, the egg starts hatching within next 24 hours and a newly hatched larva appears as shown in this picture. Thank you.